ಏನಪ್ಪ ಸುಧೀರು, ನೆನ್ನೆ ಯಾಕಲ ಸಂಜೆ ನೀನು ಬನಶಂಕರಿ ಮೆಟ್ರೋ ಕೆಳಗಡೆ ಒಬ್ಬ ಆಟೋದವನ ಜೊತೆ ಗಲಾಟೆ ಎಂಟ್ಕೊಂಡ್ಬಿಟ್ಟಿದ್ದೆ. ಇರೋಣ ರಾತ್ರಿ ಸ್ವಲ್ಪ ಕುಡಿದು ಏನೋ ಮಾಡ್ಕೊಂಡಿರ್ಬೇಕು, ಅದಕ್ಕೆ ಆಟೋದವ್ ನಿನಗೆ ಹೊಡಿತಾ ಇರಬೇಕು. ಬಾಯಿ ಮುಚ್ಚಲೇ ಟೈಗರು, ನಾನು ಕುಡಿಯೋದು ಇಲ್ಲ, ಕುಡಿಯೋ ಅಭ್ಯಾಸನೂ ಇಲ್ಲ. ಅವನೇ ಆಟೋದವಂದೇ ತಪ್ಪು. ಮಿಸ್ಟರ್ ಸುಧೀರ್, ಆಟೋದೊಂದು ತಪ್ಪು ಅಂತ ಹೇಗೆ ಹೇಳ್ತೀರಾ? ಆಟೋದವ್ರು ಅಂದರೆ ಗೌರವ ಕೊಡಬೇಕು ಗಂಡ್ಲೆ. ಅದೇ ತೀರ ನಾನು ಆಟೋ ಹತ್ಬೇಕಾದ್ರೆ ಆಟೋ ಡ್ರೈವರ್ ಕೇಳಿದ್ರು, ಅವ್ರು ಹೇಳ್ದಂಗೆ ನೋಡಪ್ಪ ನೀನು ಹೇಳ್ದಂಗೆ ನಾನು ಇಲ್ಲಿಗೆ ಬಂದೆ, ಮೀಟ್ರ್ ಮೇಲೆ 10 ರೂಪಾಯಿ ಕೊಡ್ತೀನಿ ಅಂತ ಮೀಟ್ರ್ ಮೇಲೆ 10 ರೂಪಾಯಿ ಇಟ್ಟು ಹೋಗ್ತಾ ಇದ್ದೆ. ಅದಕ್ಕೆ ಮೀಟ್ರ್ ಮೇಲೆ 10 ಅಂದರೆ ಮೀಟ್ರ್ ದುಡ್ಡು ಪ್ಲಸ್ ಅದ್ರ ಮೇಲೆ 10 ಅಂತ ಹೇಳಿ ನನ್ನ ಜೊತೆ ಜಗಳ ಮಾಡ್ಬಿಟ್ಟ ಹೆಂಗೆ? ಆವಾಗ ಸೃಜನ್ ಅವರು, ನಮ್ಮ ಮಜಾ ವಿತ್ ಸೃಜನ್ ಅವರು ಒಂದು ಫೋನ್ ಮಾಡಿದ್ರು. ರೇ ಗೋಪಿ ಎಲ್ಲಿದ್ದೀರಿ ಅಂದರು. ಯಾಕೆ ಸರ್ ಅಂದೆ. ರೇ ನಮ್ಮ ರೇಡಿಯೋದವ್ರು ಫೋನ್ ಮಾಡ್ತಾರೆ ನೋಡ್ರಿ, ಅದೇನೋ ಒಂದು ಕಾರ್ಯಕ್ರಮ ಬೇಕಂತೆ, ಮಾಡಿಕೊಡ್ಬೇಕು ನಮ್ಮ ಕಡೆ ಇದು ಗೊತ್ತಾಯ್ತಲ್ಲ ಅಂದರು. ಓಕೆ ಅಂತಂದು ಅಷ್ಟರಲ್ಲಿ ಫೋನ್ ಬಂತು. ನಮ್ಮ ಇವರು ರೋಹಿತ್ ಅವರೇ ಫೋನ್ ಮಾಡಿದ್ರು ಅನ್ಸುತ್ತೆ. ಗೋಪಿ ಅವರು ಹೇಗಿದ್ದೀರಾ ಬನ್ನಿ ಅಂತ ಅವರು ಬೇಸ್ ವಾಯ್ಸಲ್ಲೆಲ್ಲ ಕರೆದ್ರು. ಪಾಪ ಹೋದೆ. ಆಮೇಲೆ ಈ ಥರ ಇರುತ್ತೆ ನೋಡಿ, ಟೈಗರ್ ಸುಧೀರ್ ಧೀರೇಂದ್ರ ಒಂದು ವಿಲನ್ಗಳು ಹಾಕ್ಕೊಂಡು ಕಾಮಿಡಿ ಮಾಡೋಣ ಅಂದರು. ಮಾಡ್ಬೋದು ಅಂದು. ಫಸ್ಟ್ ವಜ್ರಮುನಿ, ತೂಗದೀಪ ಶ್ರೀನಿವಾಸ್ ಅವರು, ಸುಧೀರ್ ಅವ್ರು ಹಂಗೆಲ್ಲ ಹಾಕ್ಕೊಂಡು ಟ್ರೈ ಮಾಡಿದ್ವಿ. ಬಟ್ ಯಾಕೋ ಈ 3 ಜನ ಕಾಂಬಿನೇಷನ್ ವರ್ಕೌಟ್ ಆಯಿತು. ಸುಧೀರು, ಧೀರೇಂದ್ರ ಗೋಪಾಲ್, ಟೈಗರ್ ಪ್ರಭಾಕರ್. ಅದೇ ಅಲ್ಲಿ ಕೇಳ್ತಿರಲ್ಲ ಈಗ ಎಲ್ಲ 92 ಮೊನ್ನೆ ಕೇಳ್ತಾ ಇದ್ದೆ, ಯಾವುದೋ ಪಂಚಾಯತಿ ಹತ್ರ ಹೋಗೋದು, ನೀವೇನೋ ಮನೇಲಿ ಹೆಂಡತಿ ಕೆಲಸ ಜಾಸ್ತಿ ಹೇಳ್ತಿದ್ದಾರೆ, ಚೆನ್ನಾಗಿತ್ತು. ಅದೇನೋ ಅದು ತುಂಬಾ ಇದೆ. ಹೆಚ್ಚು ಕಡಿಮೆ 2013 ಈಗ 2024 11 ವರ್ಷದಿಂದ ಎಷ್ಟು ಜೋಕು ಅಂತ ಮಾಡ್ತೀರಿ. ಇರೋಬರೋ ಪುಸ್ತಕದ ಜೋಕು, ಸೋಷಿಯಲ್ ಮೀಡಿಯಾ ಜೋಕು ಎಲ್ಲ ತೆಗೆದು ಮಾಡ್ಬಿಟ್ಟಿದೀವಿ. ಈಗ ಯಾವ್ದು ಹೊಡೆದ್ರು ಅಂತ ರಿಪೀಟ್ ಅನ್ಸುತ್ತೆ. ಯಾವ್ದಾದ್ರು ಒಂದು ಕೇಳ್ತಾರೆ, ಏನಪ್ಪ ಸುಧೀರು, ನೆನ್ನೆ ಯಾಕಲ ಸಂಜೆ ನೀನು ಬನಶಂಕರಿ ಮೆಟ್ರೋ ಕೆಳಗಡೆ ಒಬ್ಬ ಆಟೋದವನ ಜೊತೆ ಗಲಾಟೆ ಎಂಟ್ಕೊಂಡ್ಬಿಟ್ಟಿದ್ದೆ, ಆಟೋದವನು ನಿನಗೆ ಬಡಿತಾ ಇದ್ದೆ, ಏನಪ್ಪ ಸಮಾಚಾರ? ಧೀರಣ್ಣ ರಾತ್ರಿ ಸ್ವಲ್ಪ ಕುಡಿದು ಏನೋ ಮಾಡ್ಕೊಂಡಿರ್ಬೇಕು, ಅದಕ್ಕೆ ಆಟೋದವನು ನಿನಗೆ ಹೊಡಿತಾ ಇರಬೇಕು. ಬಾಯಿ ಮುಚ್ಚಲೇ ಟೈಗರು, ನಾನು ಕುಡಿಯೋದು ಇಲ್ಲ, ಕುಡಿಯೋ ಅಭ್ಯಾಸನೂ ಇಲ್ಲ. ಅವನೇ ಆಟೋದವಂದೇ ತಪ್ಪು. ಮಿಸ್ಟರ್ ಸುಧೀರ್, ಆಟೋದೊಂದು ತಪ್ಪು ಅಂತ ಹೇಗೆ ಹೇಳ್ತೀರಾ? ಆಟೋದವ್ರು ಅಂದರೆ ಗೌರವ ಕೊಡಬೇಕು ಗಂಡ್ಲೆ. ಇವತ್ತು ಬೆಂಗಳೂರಿನಾಗೆ ಮೆಟ್ರೋ ಬಂದಿರ್ಬೋದು, ವಂದೇ ಭಾರತ್ ಎಕ್ಸ್ಪ್ರೆಸ್ ಬಂದಿರ್ಬೋದು, ಏನಾದರೂ ಬಂದಿರಲಿ ಗಂಡ್ಲೆ. ಆ ಕಾಲದಿಂದ ಈ ಕಾಲದವರೆಗೂ ಪಾಪ ಆಟೋ ಡ್ರೈವರ್ಗಳು ಅಲ್ಲಿ ಮನಿಗಂಡು ಎಲ್ಲಿಗೆ ಬೇಕು ಅಲ್ಲಿಗೆ ಕರ್ಕೊಂಡೋಗಿ ನಮ್ಮನ್ನು ಸೇರಿಸ್ತಾ ಇದ್ರು. ಇವತ್ತೇನೋ ಆ ಕ್ಯಾಬ್ ಈ ಕ್ಯಾಬ್ ಬಂದದೆ ಅಂತ ಅನ್ಕೊಂತೀವಿ. ಆದರೆ ಆಟೋ ಡ್ರೈವರ್ಗಳಿಗೆ ನಾವು ಯಾವತ್ತೂ ನಮಸ್ಕಾರ ಮಾಡಬೇಕಣಪ್ಪ. ಅಂಥ ಸಾರಥಿಗಳು ಅವರು ಆಟೋ ರಾಜ ಅಂತ ಅದಕ್ಕೆ ಗಂಡ್ಲೆ ಶಂಕರ್ನಾಗ ಸಿನಿಮಾ ಮಾಡಿದ್ದು. ಆದರೂ ಆಟೋದವ್ರು ನಿನ್ನ ಜೊತೆ ಯಾಕಪ್ಪ ಗಲಾಟೆ ಮಾಡಿದ್ರು? ಅದೇ ದಿನ ನಾನು ಆಟೋ ಹತ್ಬೇಕಾದ್ರೆ ಆಟೋ ಡ್ರೈವರ್ ಕೇಳಿದ್ರು, ರೈ ನೀವಲ್ಲಿಗೆ ಬರಬೇಕು ಅಂತಂದರೆ ನೀವು ಮೀಟ್ರ್ ಮೇಲೆ 10 ರೂಪಾಯಿ ಜಾಸ್ತಿ ಕೊಟ್ಟರೆ ಮಾತ್ರ ನಾವು ಬರೋದು ಅಂತಂದರು. ನಾನು ಎಸ್ ಓಕೆ ಅಂತಂದೆ. ಬಂದು ಬನಶಂಕರಿ ಹತ್ರ ಇಳಿದು ಅವರು ಹೇಳ್ದಂಗೆ, ನೋಡಪ್ಪ ನೀನು ಹೇಳ್ದಂಗೆ ನಾನು ಇಲ್ಲಿಗೆ ಬಂದೆ, ಮೀಟ್ರ್ ಮೇಲೆ 10 ರೂಪಾಯಿ ಕೊಡ್ತೀನಿ ಅಂತ ಮೀಟ್ರ್ ಮೇಲೆ 10 ರೂಪಾಯಿ ಇಟ್ಟು ಹೋಗ್ತಾ ಇದ್ದೆ. ಅದಕ್ಕೆ ಮೀಟ್ರ್ ಮೇಲೆ 10 ಅಂದರೆ ಮೀಟ್ರ್ ದುಡ್ಡು ಪ್ಲಸ್ ಅದ್ರ ಮೇಲೆ 10 ಅಂತ ಹೇಳಿ ನನ್ನ ಜೊತೆ ಜಗಳ ಮಾಡಿಬಿಟ್ಟ ಹೆಂಗೆ? ಜೀವನೇ ಮೀಟ್ರ್ ಮೇಲೆ 10 ರೂಪಾಯಿ ಅಂದರೆ 10 ರೂಪಾಯಿ ಕೊಟ್ಬಿಟ್ಟು ಎಸ್ಕೇಪಾದೀಶ್ವರ. ಸೂಪರ್. ಇದನ್ನ ಕೇಳು ಕೂಡ ಸುಧೀರ್ ಅವರ ಮಗ ಕೂಡ ತುಂಬಾ ಖುಷಿಯಾಗಿದೆ. ಹೌದು, ಮೊನ್ನೆ ತರುಣ್ ಸುಧೀರ್ ಅವ್ರ ಮದುವೆ ಆಗಿತ್ತು. ಜಿ ಕನ್ನಡ ವಾಹಿನಿಯಲ್ಲಿ ಅವ್ರನ್ನ ಗೆಸ್ಟಾಗಿ ಕರೆದಿದ್ರು. ಅವರು ಮಹಾನಟಿಲಿ ಹೋಸ್ಟ್ ಮಾಡಿದರು ಒಬ್ಬರು ಇದಾಗಿ. ಬಹಳ ಖುಷಿಪಟ್ಟರು. ಅದು ಹೇಳಿದೆ, ಅದು ಹಾಯ್ ಚಿನ್ನೋ ಚೆನ್ನಾಗಿದೆಯಾ, ನಿನ್ನ ಮದುವೆ ತುಂಬ ಚೆನ್ನಾಗಿ ನಡೀತು, ಅಚ್ಚುಕಟ್ಟಾಗಿ ನಡೀತು. ನಾನು ಹೇಳೋದೇನಪ್ಪ ಅಂತಂದರೆ ದೊಡ್ಡವ್ರಿಗೆ ಹೆಸರು ತಂದುಕೊಡಿ, ಇನ್ನು ನೀನು ಉನ್ನತ ಮಟ್ಟದಲ್ಲಿ ಬೆಳೀರಿ, ನಿನ್ನ ತಾಯಿ ಅಣ್ಣನ ಚೆನ್ನಾಗಿ ನೋಡ್ಕೊಳ್ಳಿ, ಎಲ್ಲರೂ ಚೆನ್ನಾಗಿರಿ. ನಮ್ಮ ಕನ್ನಡ ಚಿತ್ರರಂಗಕ್ಕೆ ನಿಮ್ಮ ಕೊಡುಗೆ ಇನ್ನೂ ಹೆಚ್ಚಿಗೆ ಸಿಗಲಿ, ನಮ್ಮ ಹೆಸರನ್ನ ಉಳಿಸೋಂಥ ಕೆಲಸ ಮಾಡಿ ಅಂತ ಮಾಡಿದೆ. ಪಾಪ ಅವ್ರು ಭಾವುಕರಾದರು, ಹೇಳಿದಷ್ಟೇ ಖುಷಿ ಆದರು. ಆಮೇಲೆ ಹೇಳಿದ್ರು ನನಗೂ, ಸರ್ ಒಂದೇನಪ್ಪ ಅಂದರೆ ಕೆಲವು ಸರಿ ಮಿಮಿಕ್ರಿ ಮಾಡಿದಾಗ ಕೆಲವ್ರು ಬೇಜಾರು ಮಾಡ್ಕೊಳ್ಳೋರು ಮೊದಲು ಜಾಸ್ತಿ ಇತ್ತು. ಅವ್ರ ಥರ ಮಾತಾಡಿದ್ರೆ ಅಂತ ಬೇಜಾರು ಮಾಡ್ಕೊಳ್ಳೋರು. ಈಗ ಕೆಲವರೆಲ್ಲ ಏನು ಮಾಡ್ತಾರೆ, ನಮ್ಮ ಥರನೇ ಮಿಮಿಕ್ರಿ ಮಾಡಿ. ರಾಜು ತಾಳಿಕೋಟೆ ಅವ್ರು ಒಂದ್ಸರಿ ಫೋನ್ ಮಾಡಿದ್ರು, ಒಂದು ದೊಡ್ಡ ಸ್ಟೇಜಲ್ಲಿ ಆಗ್ತಾ ಇದೆ. ಏಯಪ್ಪ ಲೇ ನನ್ನ ಮಾತಾಡೋ, ನನ್ನ ಜೊತೆ ಆ್ಯಕ್ಟಿಂಗ್ ಮಾಡಿದೆಯಲ್ಲೋ ಮಾತಾಡೋ, ನಂದು ರಾಜು ತಾಳಿಕೋಟೆ ಅಂತ ಹೇಳಿ ಮಾತಾಡೋ ಅಂದರು ಒಂದ್ಸರಿ. ಪಾಪ ಈಗ ಧಾರವಾಡದಲ್ಲೇನೋ ರಂಗಮಂದಿರಕ್ಕೆ ಅಧ್ಯಕ್ಷರಾಗಿದ್ದಾರೆ.
ಭಾಳ ಒಳ್ಳೆ ಮನುಷ್ಯ ನೋಡಿ. ಅವರು ಅಂಥ ದೊಡ್ಡ ಕಲಾವಿದರು ಇವತ್ತು ಉತ್ತರ ಕರ್ನಾಟಕದಲ್ಲಿ ರಾಜು ತಾಳಿಕೋಟೆ ಅಂತಂದರೆ ದೊಡ್ಡ ವ್ಯಕ್ತಿ, ಅದು ದೊಡ್ಡ ಕಲಾವಿದ. ಅಂಥವ್ರು ಪಾಪ ಹೇಳಿದ್ರು, ನಂದು ದೊಡ್ಡ ಮಾಡಲಿ, ನಂದು ಮಾಡು, ಯಾಕೆ ನಾನೇ ಪರ್ಮಿಷನ್ ಕೊಡ್ಲಿಕ್ಕಂತೆ ಅಂತ ಶುರು ಹಚ್ಕೊಂಡ್ಬಿಟ್ರು. ನಮ್ಗೆ ಆವಾಗ ಖುಷಿ ಆಯಿತು. ಆಮೇಲೆ